ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ ವಿರುದ್ಧ ಸಿಡಿದಿದ್ದ ಆಟಗಾರ. ಬೆಂಗಳೂರು ಬುಲ್ಸ್ ಪಾಳ್ಯದಲ್ಲಿ ಸ್ವಲ್ಪ ದೊಡ್ಡ ಜಗಳ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಒಳ ಜಗಳ ಏನಪ್ಪ ಒಳ ಜಗಳ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ. ಹೌದು, ಅದಕ್ಕಿಂತ ಮುಂಚೆ ಹೊಸಬರು ಸಬ್ಸ್ಕ್ರೈಬ್ ಆಗಿ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹೌದು, ಏನಪ್ಪ ಒಳ ಜಗಳ ಅಂದರೆ ಒಂದು ಕ್ಯಾಪ್ಟನ್ದು ಒಂದು ಪ್ರಾಬ್ಲಮ್ ನಡೀತಾ ಇದೆ. ಏನಪ್ಪ ಅಂದರೆ ಅಂಕುಶ್ ರಾಥಿ ಅವರು ಗೊತ್ತಿರ್ಬೋದು. ಅಂಕುಶ್ ರಾಥಿ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಡ್ತಾಯಿದ್ರು. ಮೊದಲು ಮತ್ತು ಫಸ್ಟ್ನೇ ಮ್ಯಾಚು, ಸೆಕೆಂಡ್ನೇ ಮ್ಯಾಚು ಅವರೇ ಕೂಡ ಅವರ ಕ್ಯಾಪ್ಟನ್ ಸಾರಥ್ಯದಲ್ಲಿ ಮ್ಯಾಚ್ ನಡೀತು. ಆ್ಯಂಡ್ ಮೂರನೇ ಮ್ಯಾಚ್ನಲ್ಲಿ ಆಕಾಶ್ ಶಿಂದೆ ಅವ್ರನ್ನ ಕ್ಯಾಪ್ಟನನ್ನು ಮಾಡ್ತಾರೆ. ನಾಲ್ಕನೇ ಮ್ಯಾಚ್ನಲ್ಲಿ ಹೊಸ ಕ್ಯಾಪ್ಟನನ್ನು ಘೋಷಣೆಯನ್ನು ಮಾಡ್ತಾರೆ. ಯಾರಪ್ಪ ಹೊಸ ಕ್ಯಾಪ್ಟನ್ ಅಂದರೆ ಯೋಗೇಶ್ ಅವರನ್ನು ಹೊಸದಾಗಿ ನೇಮಕವನ್ನು ಮಾಡ್ತಾರೆ ಕ್ಯಾಪ್ಟನ್ ಸ್ಥಾನಕ್ಕೆ. ಹೌದು, ಅಂಕುಶ್ ರಾಥಿ ಅವರು ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಬೆಂಗಳೂರು ಬುಲ್ಸ್ ಪೇಜನ್ನು ಅನ್ಫಾಲೋ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಫೋಟೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಬೆಂಗಳೂರು ಬುಲ್ಸ್ನ ಆಕ್ಷನ್ನಿಂದ ಪಿಕ್ ಮಾಡಿರ್ಬೋದು, ಪ್ರತಿಯೊಂದು ಫೋಟೋಸ್ಗಳನ್ನ ಡಿಲೀಟ್ ಮಾಡಿದ್ದಾರೆ, ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಹೌದು, ಆ್ಯಂಡ್ ಇದು ಒಳ ಜಗಳ ಸ್ಟಾರ್ಟ್ ಆಗ್ತಾ ಇದೆ. ಹೌದು, ಫಸ್ಟು ಮತ್ತು ಎರಡನೇ ಮ್ಯಾಚ್ನಲ್ಲಿ ಕೂಡ ಅವ್ರನ್ನ ಕ್ಯಾಪ್ಟನನ್ನು ಮಾಡಿದರೆ ಏನಾಗಿದೆ ನಾವು ಕಾದು ನೋಡಬೇಕಾಗಿದೆ. ಇದನ್ನು ಮ್ಯಾನೇಜ್ಮೆಂಟ್ ಕಡೆಯಿಂದಲೇ ಉತ್ತರನ ನೀಡಬೇಕಾಗ್ತದೆ. ಹೌದು, ಈಗ ಯೋಗೇಶ್ ಅವರು ಕ್ಯಾಪ್ಟನ್ ಆಗಿ ಮುಂದುವರಿತಾ ಇದ್ದಾರೆ ಎಲ್ಲ ಮ್ಯಾಚಸ್ಗಳಿಗೆ ತನಕ ಇಷ್ಟಪಡ್ತೀನಿ. ಹೌದು, ನಾಲ್ಕನೇ ಮ್ಯಾಚ್ನಲ್ಲಿ ಯೋಗೇಶ್ ಅವರು ಕ್ಯಾಪ್ಟನ್ ಆಗಿದ್ದರು. ಇನ್ನು ಎಲ್ಲ ಮ್ಯಾಚ್ನೆಲ್ಲ ಕ್ಯಾಪ್ಟನ್ ಮಾಡ್ತಾರಾ, ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು.